ಸರ್, ಮೇಲುಕೋಟೆಯ ರಾಜಮುಡಿ ಹಾಗೆ ವೈರಮುಡಿ ಉತ್ಸವಗಳು ಬಹಳಾನೇ ಹೆಸರುವಾಸಿ. ಆ ಉತ್ಸವಗಳಿಗೆ ಆ ಹೆಸರು ಯಾಕೆ ಬಂತು, ಮತ್ತೆ ಆ ಉತ್ಸವಗಳ ಪ್ರತೀತಿ ಏನು ಅಂತ? ಮೇಲ್ಕೋಟೆ ಚಲಮನಾರಾಯಣನಿಗಿರಷ್ಟು ಮುಡಿ ಯಾರಿಗೂ ಇಲ್ಲ. ಅದು ಮುಡಿ ಅಂತ ಹೇಳಿ ಇವತ್ತಿನ ಮುಡಿಗಳಲ್ಲ, ಅತ್ಯಂತ ಪ್ರಾಚೀನ ಕಾಲದಿಂದ ಬಂದಿರುವ ಮುಡಿ. ವೈರಮುಡಿ ಅಂತಂದ್ರೆ ವಜ್ರದಿಂದಲೇ ಮಾಡಿದ ಮುಡಿ, ಎಲ್ಲವೂ ವಜ್ರ. ಅದು ಯಾವ ಕಾಲದ್ದು ಅಂತ ಯಾರಿಗೂ ಗೊತ್ತಿಲ್ಲ. ದೇವರದೇ ಮುಡಿ ಅನ್ನೋದೇ ಅಲ್ಲಿನ ನಂಬಿಕೆ. ಅಂದ್ರೆ ಪರಮಾತ್ಮನ ವೈಕುಂಠದಲ್ಲಿ ಯಾವ ಮುಡಿಯನ್ನ ಧರಿಸ್ತಾ ಇದ್ನೋ ಅದೇ ಮುಡಿನ ಇವತ್ತು ಧರಿಸ್ತಾ ಇರೋದು ಅನ್ನುವಂಥದ್ದು. ಅದು ಗರುಡ ಅಲ್ಲಿಂದ ತಂದಿದ್ದು ಅನ್ನೋ ನಂಬಿಕೆ. ಆದ್ರಿಂದ ಅದು ವೈರಮುಡಿ, ವಜ್ರದ ಮುಡಿ. ಆ ಉತ್ಸವ ನೋಡೋದಕ್ಕೆ ಜನ ಬರ್ತಾರೆ, ಪಾವನರಾಗ್ಬಿಡ್ತಾರೆ. ಆ ಮುಡಿನ ನೋಡೋದೇ ಕಣ್ಣಲ್ಲಿ ಒಂದು ಸೌಭಾಗ್ಯ ಅಂತ ಹೇಳಿ. ಶ್ರೀಮನ್ನಿಖಿಲ ಮಹೀಮಂಡಲಾಯಮಾನ ದಕ್ಷಿಣ ಭದರಿಕಾಶ್ರಮಾಂತರ್ಗತ ವೈಕುಂಠ ಪ್ರವರ್ಧಮಾನ ಕ್ಷೇತ್ರ ವಿರಾಜ ಮಹಿಸೂರೇಂದ್ರೋ ಶ್ರೀಮತ್ ಕರ್ನಾಟ ರಾಜ್ಯ ಸಕಲ ರಾಜ ಸಾಮ್ರಾಜ್ಯ ಕುಲೋದ್ಯನವನ ವಿಹಾರಣ ರಾಜ ರಾಜಸಿಂಹೋ ಮಿತ್ರಾದಿ ಚಂದ್ರಕುಲ ಯದುಕುಲ ಸಕಲ ಕುಲಾದಿ ಸಮುತ್ಪನ್ನ ಸುರರಾದಿ ಸುರತ್ರಾಣ ಭೂಪೋ ಶ್ರೀಮದ್ಯತೀಂದ್ರ ರಾಮಾನುಜಾತ್ಮ ಸಂಭವ ಯುಗ ಯುಗಾಂತರ್ಗತ ಲಬ್ಧ ರಾಮ ಪ್ರಿಯ ಪ್ರತಿಮಾ ಅಪ್ರತಿಮೋ